ನಟ ಧನ್ವೀರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಇದೀಗ ಪರಪ್ಪನ ಅಗ್ರಹಾರ ಪೊಲೀಸರು ನೋಟಿಸನ್ನು ಕೊಟ್ಟು ಕರೆಸ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಇಡೀ ಒಂದು ಕಾರಾಗೃಹದ ಒಳಗಡೆ ಈ ಟೆರರಿಸ್ಟ್ಗಳು ಅಥವಾ ಉಮೇಶ್ ರೆಡ್ಡಿನೋ ಇವರ ವಿಲಾಸಿ ಜೀವನಕ್ಕೆ ಸಂಬಂಧಪಟ್ಟಂತೆ ಆತ ವಿಡಿಯೋವನ್ನು ವೈರಲ್ ಮಾಡಿದ್ದಾನೆ ಅಥವಾ ವಿಡಿಯೋ ಮಾಡಿಸಿದ್ದಾನೆ ಅಂತ ಆರೋಪದ ಮೇರೆಗೆ 2 ಬಾರಿ ನೋಟಿಸ್ ಕೊಟ್ಟಿದ್ದರು. ಮೊದಲನೇ ಬಾರಿ ಹಾಜರಾಗಿದ್ದದ್ದು ಹೌದು, 2ನೇ ಬಾರಿ ಹಾಜರಾಗಿ ಊಟಕ್ಕೆ ಬಿಟ್ಟಾಗ ಹೋಗಿದ್ದಿದ್ದು ಅಂಥೇಳಿ ಇದರ ಒಳಗಡೆ ಆತ ಏನು ಮಾಹಿತಿ ಕೊಟ್ಟಿದ್ದಾನೆ, ನಾನೇನು ಮಾಡಲಿಲ್ಲ. ಇದರಲ್ಲಿ ಈ ವಿಡಿಯೋವನ್ನು ವಿಜಯಲಕ್ಷ್ಮಿ ಅವ್ರಿಗೆ ನಾನು ಕಳಿಸ್ಬಿಟ್ಟೆ, ಯಾರು ವೈರಲ್ ಮಾಡಿದ್ರು ನನಗೆ ಗೊತ್ತಿಲ್ಲ. ಇದು ಒಂದು ಭಾಗ. ಅಂದರೆ ಇಡೀ ಪರಪ್ಪನ ಅಗ್ರಹಾರದ ಒಳಗಡೆ ನಡೆದಿರಬಹುದಾದ ಘಟನೆಗಳನ್ನು ಈ ಥರ ವೈರಲ್ ಮಾಡಿದವನು ಧನ್ವೀರ್ ಅಂತ ಹೇಳಿ ಆರೋಪದ ಮೇರೆಗೆ ಆತನಿಗೆ ಮತ್ತೆ ನೋಟಿಸನ್ನು ಕೊಟ್ಟು ವಿಚಾರಣೆ ಒಂದು ಕಡೆ ನಡೀತಾ ಇದೆ. ಇದರ ಮಧ್ಯೆ ವಿಜಯಲಕ್ಷ್ಮಿ ಅವರಿಗೂ ಇದೀಗ ಈ ಸಂಕಟ ಸುತ್ತಕೊಳ್ಳುತ್ತಾ, ಈ ವಿಚಾರಣೆ ಅವರು ಫೇಸ್ ಮಾಡಬೇಕಾಗತ್ತಾ? ಈ ವೈರಲ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಫೋನಿಗೆ ಈ ವಿಡಿಯೋಗಳೆಲ್ಲ ಹೋಗಿದೆಯೋ ಅವರೆಲ್ಲರನ್ನೂ ವಿಚಾರಣೆ ಮಾಡ್ಕೊಂಡು ಬರ್ತಾರಾ, ಅಥವಾ ತನಗೆ ಯಾರಿಗೋ ಒಬ್ಬರಿಗೆ ಒಂದು ವಿಡಿಯೋ ಸಿಕ್ತು ಅಂತ, ನೋಡೋ ಪರಪ್ಪನ ಅಗ್ರಹಾರದಲ್ಲಿ ಈ ಥರ ಆಗ್ತಿದ್ಯಂತೆ ಅಂತ ಹೇಳಿ ಯಾರಿಗೆಲ್ಲ ಯಾವುದೋ ಮನುಷ್ಯ ಯಾರಿಗೋ ಒಂದು ಕಳಿಸ್ಕೊಡ್ತಾನೆ ಈ ಥರದ್ದು ಆಗಿದೆ ಅಂತ ನೋಡಪ್ಪ ಅಂಥೇಳಿ ಅದನ್ನ ತನಿಖೆನ ಮಾಡ್ತಾರಾ ಇವರು? 2ನೇ ಭಾಗ ಇದರಲ್ಲಿ. ದರ್ಶನ್ಗೆ ಮೊದಲನೇ ಬಾರಿ ರಾಜಾತಿಥ್ಯ ಕೊಟ್ಟಿದ್ದು ಹೌದು, 2ನೇ ಬಾರಿ ಒಂದೇ ಒಂದು ಕಂಬಳಿಗೆ ಆ ಮನುಷ್ಯ ಇವತ್ತಿಗೆ ಕೋರ್ಟ್ನ ಮುಂದೆ ಕೇಳ್ಕೊಳ್ತಾ ಇರೋದು, ಒಂದು ಕಂಬಳಿ ಬೇಕು ಸ್ವಾಮಿ ಚಳಿ ಅಂತೇಳಿ. ಅಗ್ರಿ. ಬೆಂಗಳೂರಲ್ಲಿ ಆಲ್ರೆಡಿ ಚಳಿ ಶುರುವಾಗಿದೆ, ದೊಡ್ಡ ಚಳಿ ಶುರುವಾಗಿದೆ ಆಲ್ರೆಡಿ. ಮನುಷ್ಯನ ಕಂಬಳಿ ಬೇಕು, ಕಂಬಳಿ ಇರದೇ ಇದ್ದರೆ ನಿದ್ರೆ ಬರಲ್ಲ, ಚಳಿ ತುಂಬ ಚಳಿ ಇದೆ ಅಂಥೇಳಿ ಇಲ್ಲಿ 2 ಸ್ಥಿತಿಗತಿಯನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಪರಪ್ಪನ ಅಗ್ರಹಾರದ ಕಡೆಯಿಂದ ಡಬಲ್ ಸ್ಟ್ಯಾಂಡರ್ಡ್ ಏನಾದರೂ ಮಾಡ್ತಾ ಇದ್ದಾರಾ? ರಾಜಾತಿಥ್ಯ ತೊಗೊಂಡಿದ್ದು ಹೌದು ಈ ಮನುಷ್ಯರಿಂದ ಅನೇಕರು ಸಸ್ಪೆಂಡ್ ಆಗಿಬಿಟ್ರು ಅಂತ ರಿವೆಂಜ್ ಮೋಡಲ್ಲಿ ಏನು ಕೇಳಿದ್ರು ಸುಪ್ರೀಂ ಕೋರ್ಟ್ ಅಂತ ಹೇಳ್ತಾ ಇದ್ದಾರಾ? ಭಾಗ 2 ಅಂತ ಬಂದಾಗ ಈಗ ಬೇರೆಯವರಿಗೆಲ್ಲ ಈ ಥರ ಕೊಟ್ಟುಬಿಟ್ಟು ಈ ಕಡೆ ದರ್ಶನ್ ಮತ್ತು ಸಂಗಡಿಗರು ಅಥವಾ ಸಹಚರರು ಅವ್ರಿಗೆ ಮಾತ್ರ ಈ ಥರ ಮಾಡ್ತಾ ಇದ್ದಾರಾ? ಫಂಗಸ್ ಬರ್ತಾ ಇದೆ, ಒಂದು ಬಿಸಿಲು ಕೊಡಿ ನನಗೆ, ಬಿಸಿಲು ಉಚಿತವಾಗಿ ಸಿಗುತ್ತೆ. ಮೋರೋವರ್ ಪರಪ್ಪನ ಅಗ್ರಹಾರ ಆಗಲಿ ಭಾರತದ ಯಾವುದೇ ಜೈಲುಗಳಾಗಲಿ ಶಿಕ್ಷೆ ಆಧಾರಿತ ಜೈಲುಗಳಲ್ಲ, ಮನಃಪರಿವರ್ತನೆ ಆಧಾರಿತ ಜೈಲುಗಳು. ಮನಃಪರಿವರ್ತನೆ ಮಾಡಿ ನೀವು ರಾಜರ ಥರ ನೋಡ್ಕೋಬೇಡಿ. ಯಾವುದೋ ಒಂದು ಬೆಡ್ಶೀಟ್ ಕೇಳಿದ್ರೆ, ಒಂದು ಕಂಬಳಿ ಕೇಳಿದ್ರೆ, ಒಂದೇನೋ ಒಂದು ಸ್ವಲ್ಪ ದಿಂಬು ಬೇಕು ಅಂತ ಕೇಳಿದ್ರೆ ಅದಕ್ಕೂ ಈ ಪರಿಯಲ್ಲಿ ಟ್ರೀಟ್ಮೆಂಟ್ ಇದೆಯಾ? ಜೊತೆಗೆ ಪರಪ್ಪನ ಅಗ್ರಹಾರದ ಒಳಗಡೆ ನಡೆದಿದೆಯಲ್ಲ ಇದೆಲ್ಲ ಮಾಫಿನಾ? ಇದನ್ನು ಯಾರು ಆಚೆ ಹಾಕಿಬಿಟ್ನೋ, ಒಂದು ವೇಳೆ ಹಾಕಿದ್ರೆ ಅವನಿಗೆ ಪನಿಷ್ಮೆಂಟ್ ಆಯಿತು. ನೀನು ಹೆಂಗೆ ಆಚೆ ತಂದುಬಿಟ್ಟೆ, ಯಾರಿಗೂ ಗೊತ್ತಿದೆ ನಾವೇನೋ ಸಾಮ್ರಾಜ್ಯ ಮಾಡ್ಕೊಂಡು ಹೋಗ್ತಾ ಇದ್ವಿ, ನೀನು ಇದನ್ನ ಆಚೆ ತರಬಾರ್ದಾಗಿತ್ತು ಅಂಥೇಳಿ ಆ ಥರ ಹೆದರಿಸುವ ಕೆಲಸನ ಇನ್ನು ಮುಂದೆ ಯಾರಾದರೂ ವಿಡಿಯೋ ಮಾಡಬೇಕು ಅಂದ್ರೂ ಅವನು 1000 ಸಲ ಹೆದರ್ಕೊಳ್ಬೇಕು ಅಂತನ. ಅಟ್ ದ ಸೇಮ್ ಟೈಮ್ ಇದೇ ಪರಪ್ಪನ ಅಗ್ರಹಾರದ ಒಳಗಡೆ ಈ ಥರ ಯಾರು ಬೇಕಾದರೂ ವಿಡಿಯೋ ಮಾಡಬಹುದು ಎನ್ನುವುದಾದರೆ ಸೆಕ್ಯೂರಿಟಿ ಕಥೆ ಏನು? ಸೆಕ್ಯೂರಿಟಿ ಕಥೆ ವೈರಲ್ ಮಾಡಿದವನಿಗೆ ಮಾತ್ರನಾ? ಒಳಗಡೆ ಫೋನಲ್ಲೇ ಮಾತಾಡ್ತಾ ಇದ್ದಾರೆ ಉಮೇಶ್ ರೆಡ್ಡಿ ಸೇರಿಕೊಂಡೆ ಅನೇಕರು, ಅದೆಲ್ಲ ಅವಾಗ ಸೆಕ್ಯೂರಿಟಿ ಬ್ರೀಚ್ ಆಗಲ್ವಾ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಲೋಕೇಶ್ವರ್ ಅವರಿದ್ದಾರೆ, ನಿವೃತ್ತ ಪೊಲೀಸ್ ಅಧಿಕಾರಿ. ಸ್ವಾಗತ ಲೋಕೇಶ್ವರ್ ಸರ್ ತಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಇನ್ನೊಂದು ಕಡೆ ನಮ್ಮನ್ನು ಸಂಕೇತ್ ಅಣಗಿ ಸರ್ ಜಾಯ್ನ್ ಆಗಿದ್ದಾರೆ, ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರು. ಸಂಕೇತ್ ಅಣಗಿ ಸರ್, ಸ್ವಾಗತ ನಿಮಗೆ ಈ ಡಿಬೇಟ್ಗೆ. ನಮಸ್ಕಾರ. ಫೈನ್. ನಾನು ಲೋಕೇಶ್ವರ್ ಸರ್, ನನ್ನ ಪಾಯಿಂಟ್ ಇದೆ ಇಲ್ಲಿ. ಈಗ ಪೊಲೀಸರು ಅವ್ರ ಹುಳುಕುಗಳನ್ನು ಮುಚ್ಕೊಳ್ಳೋ ಸಲುವಾಗಿ ಈ ಧನ್ವೀರ್ನ ಕರೆಸಿ ಮತ್ತೆ ವಿಚಾರಣೆ ಮಾಡ್ತಾ ಇರೋದಾ? ಧನ್ವೀರ್ ಒಬ್ಬನೇನಾ ಇದನ್ನು ವೈರಲ್ ಮಾಡಿರೋದು? ಮಾಧ್ಯಮಗಳಲ್ಲೂ ಬಂತಪ್ಪ, ಅನೇಕರು ಮೊಬೈಲ್ಗಳಲ್ಲಿ ಓಡಾಡಿದೆ ಇದು. ಧನ್ವೀರ್ ಒಬ್ಬನಿಗೆ ನೋಟಿಸ್ ಯಾಕೆ? ತಮ್ಮ ಹುಳುಕು ಆಚೆ ಬಂದುಬಿಡ್ತು ಅಂತ ಪೊಲೀಸರು ಪರದಾಡ್ತಾ ಇರೋದಾ ಇವಾಗ ಇದು? ರಮಾಕಾಂತ್, ಒಳ್ಳೆ ವಿಚಾರ. ಒಂದು ಎಲ್ಲಾರು ಯೋಚನೆ ಮಾಡಬೇಕು. ಸ್ಟಿಂಗ್ ಆಪರೇಷನ್ಸ್ಗಳು ಬೇಕಾದ ಸತಿ ಬೇರೆ ಸಂದರ್ಭಗಳಲ್ಲಿ ಇವನ್ ಮಿನಿಸ್ಟರ್ ಚೇಂಬರ್ಗಳಲ್ಲೂ ಮಾಡಿದ್ದಾರೆ. ಬರೀ ಜೈಲಂತೆ ಅಂತ ಅಲ್ಲ, ಸ್ಟಿಂಗ್ ಆಪರೇಷನ್ ಮಾಡಿದವ್ರನ್ನೆಲ್ಲ ಜೈಲಿಗೆ ಕಳ್ಸೋದು, ಅವ್ರ ಮೇಲೆ ಆರೋಪ ಕ್ರೈಮ್ ಅಂತ ಮಾಡೋದಾದ್ರೆ ನಾಳೆ ನಡೆಯುವ ಕೆಟ್ಟ ವಿಚಾರಗಳು ಅಧಿಕಾರಾವಧಿಗಳಲ್ಲಿ ಮತ್ತೆ ಅಧಿಕಾರಿಗಳಲ್ಲಿ ನಡೆಯೋದನ್ನ ಹೊರ ತರುವಂತ ಪ್ರಯತ್ನ ಯಾರು ಮಾಡ್ಬೇಕಾಗುತ್ತೆ? ಅದು ಒಂದ್ ಕಡೆ ಆಗುತ್ತೆ. ಇಲ್ಲಿ ವಿಜಯಲಕ್ಷ್ಮಿ ವಿಚಾರ ಪ್ರಮುಖವಾಗಿ ತಗೊಂಡು ಏನು ವಿಚಾರ ಚರ್ಚೆಗೆ ಹೊರಟಿದ್ದೀರಾ, ಆಕೆಯ ಗಂಡನ ಪರಿಸ್ಥಿತಿಯನ್ನ, ಆಕೆ ದಿನ ಒಂದು ಬೆಡ್ಶೀಟ್ಗೆ ತಲ್ದಿಂಬ್ಗೆ ಏನು ಒದ್ದಾಡ್ತಾ ಇದ್ದಾನೆ, ಆ ವಿಚಾರದಲ್ಲಿ ಆಲ್ರೆಡಿ ಕೋರ್ಟ್ ಅಲ್ಲೂ ಅವರ ಕಡೆ ಅಡ್ವೊಕೇಟ್ಸ್ಗಳು ಸಹ ಆ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೀವು ಬೇರೆ ಅಪರಾಧಿಗಳಿಗೆಲ್ಲ ಚೆನ್ನಾಗಿ ಇದ್ ಮಾಡಿದ್ದೀರಾ, ನಮ್ಮನ್ನ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ ಅಂತ ಹೇಳಿ ಈಗಾಗ್ಲೇ ಅದ್ರ ಬಗ್ಗೆನೂ ಅಲ್ಲಿ ಓಪನ್ ಕೋರ್ಟ್ ಅಲ್ಲಿ ಚರ್ಚೆಗಳಾಗಿದೆ. ಮತ್ತೆ ಕಮಿಷನ್ ಹೋಗಿ ಚೆಕ್ ಮಾಡಿ ಅವ್ರಿಗೆ ರೂಲ್ಸ್ ಪ್ರಕಾರ ಕೊಡ್ತಾ ಇದ್ರೆ ಅಂತ ಒಂದು ರಿಪೋರ್ಟ್ ತಗೊಂಡು ಕೋರ್ಟ್ ಅದನ್ನ ಸುಮ್ಮಾಡ್ತು. ಆದ್ರೆ ಈಗ ಪ್ರಶ್ನೆ ಎಲ್ಲರಿಗೂ ಹೊರಟಿದ್ದು, ಈ ವಿಡಿಯೋಗಳು
ಟೆರರಿಸ್ಟ್ ಇಂದ ಹಿಡಿದು ಒಬ್ಬ ರೇಪಿಸ್ಟ್ ಇಂದ ಹಿಡಿದು ಹ್ಮ್ ಇನ್ನೊಬ್ರು ಗೋಲ್ಡ್ ಸ್ಮಗ್ಲಿಸ್ಟ್ ಇವ್ರದ್ದೆಲ್ಲಾರ್ದು ಏನ್ ಫೆಸಿಲಿಟಿಗಳ ಬಗ್ಗೆ ವಿಚಾರ ಬಂತು. ಇವಾಗ ಎಲ್ಲಾರ್ಗು ಯಾಕೆ ಡಿಫರೆನ್ಸ್ ಮಾಡ್ತಾ ಇದಾರೆ, ಹ್ಮ್ ಇದು ಸರಿ ಅಲ್ಲ ಹ್ಮ್ ಅನ್ನೋ ವಿಚಾರ ಚರ್ಚೆ ಇದೆ ವಿನಃ ಹ್ಮ್ ಅದನ್ನ ಲೀಕ್ ಮಾಡಿದವರು ಹ್ಮ್ ವೈರಲ್ ಮಾಡಿದವ್ರದ್ದು ಆಕ್ಚುಲಿ ಇಲ್ಲಿ ಪ್ರಮುಖವಾಗಬಾರ್ದಿತ್ತು. ಹ್ಮ್ ಇದು ಅದಲ್ಲ, ಇದು ಉದ್ದೇಶ ಇಲ್ಲಿ. ಹ್ಮ್ ಒಳಗೆ ಆತರ ಡಿಫರೆನ್ಸ್ ಮಾಡೋದಾಗ್ಲಿ, ಹ್ಮ್ ಒಳಗೆ ಆತರ ಫೆಸಿಲಿಟಿ ಕೊಡ್ತಾರೆ, ಅದ್ರ ಬಗ್ಗೆ ಸೀರಿಯಸ್ ಆಕ್ಷನ್ಸ್ ಆಗ್ಬೇಕು. ಹ್ಮ್. ಅದ್ರ ಬಗ್ಗೆ ಕ್ರಮ, ಯಾರ ಮೇಲೆ ಯಾರೋ ಇಬ್ರು ಸಸ್ಪೆಂಡ್ ಅದು ಇದು ಏನೋ ಮಾಡಿದ್ದಾರೆ, ಹ್ಮ್ ಅಂತದು ಆಡಿ ಎದುರಿಸುವಂತ ಕೆಲ್ಸಗಳಲ್ಲಿ ಸರ್ಕಾರ ಹೋಗ್ಬೇಕು ವಿನಃ ಹ್ಮ್ ಇವ್ರನ್ನ ಚೇಸ್ ಮಾಡೋದ್ರಲ್ಲಿ ಹ್ಮ್. ನನ್ನ ಈಗಿನ ಅಭಿಪ್ರಾಯದಲ್ಲಿ ಹ್ಮ್. ಅವಶ್ಯಕತೆ ಖಂಡಿತ ಇಲ್ಲ ಅಂತ ನನ್ನ ಅಭಿಪ್ರಾಯ. ಫೈನ್ 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 ಅವಶ್ಯಕತೆ ಇಲ್ಲ. ಅದು ಫೈನ್ ಅವರು ವೈರಲ್ ಮಾಡಿರೋದು ಸಣ್ಣ ವಿಚಾರಕ್ಕೆ, ಅವ್ರೇನೋ ಗಂಡನ್ಗೊಂದ್ ಬೆಡ್ಶೀಟ್ ತಲ್ದಿಂಬ ಕೊಟ್ಟು ಹಚ್ಕೊಂಡ ನೋಡ್ಕೊಳ್ಳಿ ಅನ್ನೋದು ಒಂದೇ ಕಾರಣ. ಮೋಟಿವ್ ಇಲ್ಲಿ ಅಂತ ಕೆಟ್ಟ ಮೋಟಿವ್ ಯಾವ್ದು ಇಲ್ಲ ಇಲ್ಲಿ. ಹ್ಮ್ ಕೆಟ್ಟ ಮೋಟಿವ್ ಇಲ್ಲ ಇಲ್ಲಿ. ಬೇರೆ ಉದ್ದೇಶಕ್ಕೆ ಲೀಕ್ ಮಾಡಿದ್ರೆ ಜೈಲಿನ ಒಂದು ಸೆಕ್ಯೂರಿಟಿ ಪಾಯಿಂಟ್ ಅಲ್ಲಿ ಹ್ಮ್ ಅವಾಗ ಎಲ್ಲಾರು ಸೀರಿಯಸ್ನೆಸ್ ಬೇಕಿತ್ತು. ಹ್ಮ್ ಇಲ್ಲಿ ಆಗಿರೋದು ಆ ತರದ್ದಲ್ಲ. ಹಾಗಾಗಿ ಹ್ಮ್ ನನ್ನ ಅಭಿಪ್ರಾಯ ಈ ವಿಚಾರನ ಡೈರೆಕ್ಷನ್ ಚೇಂಜ್ ಆಗಿದೆ. ಇದು ಓಕೆ ಅದನ್ನ ಸರಿಪಡಿಸ್ಬೇಕು. ಹ್ಮ್ ಒಳಗಡೆ ನಡೀತಾ ಇರೋ ಈ ಅವ್ಯವಹಾರಗಳು ನಿರಂತರವಾಗಿದೆ. ಓ. ಅದಕ್ಕೆ ನಾನು ಮೊನ್ನೆ ತನಗೆ ಸಜೆಸ್ಟ್ ಮಾಡಿದೆ, ಹ್ಮ್ ಈ ಜೈಲ್ ಅಥಾರಿಟಿ ಬಿಟ್ಟು ಹೊರಗಿನ ಏನು ಅಕ್ಸೆಸ್ ಕಂಟ್ರೋಲ್ ಅನ್ನ ಬೇರೆ ಯಾವ್ದಾದ್ರು ಏಜೆನ್ಸಿಗೆ ಕೊಟ್ಟು, ಲೈಕ್ CSF ಇನ್ನೊಂದು ಯಾರಿಗಾರ ಕೊಟ್ಟು ಒಳಗಡೆ ಏನು ಹೋಗ್ದಂಗೆ ತಡೆಯುವಂತ ಪ್ರಯತ್ನ ಆದ್ರೆ ಜೈಲಲ್ಲಿ ಸುಧಾರಣೆಗೆ ಅವಕಾಶ ಆಗುತ್ತೆ ಅಂತ ಒಂದು. ಮತ್ತು ಆನ್ಲೈನ್ ಅಲ್ಲಿ ಈ ವಿಸಿಟರ್ಸ್ ಗೆ ಒಳಗಡೆ ಹೋಗೋದಕ್ಕೆ ಆನ್ಲೈನ್ ಅಲ್ಲಿ ಮಾಡಿದ್ರೆ ಅಲ್ಲಿ ರಶ್ ಆಗೋದಿಲ್ಲ ಜೈಲ್ ಹತ್ರ. ಅಲ್ಲಿ ಬಂದು ಪರ್ಮಿಷನ್ ಕೇಳಕ್ಕೆ ಒದ್ದಾಡೋದ್ ಬಿಟ್ಬಿಡ್ತಾರೆ. ಹ್ಮ್ ಆನ್ಲೈನ್ ಅಲ್ಲಿ ತಗಂತಾರೆ, ಯಾವತ್ತಿರುತ್ತೋ ಅವತ್ತು ಹೋಗ್ತಾರೆ ಬರ್ತಾರೆ. ಹ್ಮ್ ಇದು ಒಂದು ಸುಧಾರಣೆ ಅಂತ ಯೋಚನೆಗಳು ಮಾಡಬೇಕು. ಈವನ್ ಇದನ್ನ ನಾನು ಮಾನ್ಯ ಗೃಹ ಮಂತ್ರಿಗಳಿಗೆ, DG ಅವ್ರಿಗೆ ವಾಟ್ಸಪ್ ಅಲ್ಲಿ ನಾನು ಡೀಟೇಲ್ ಆಗಿ ಒಂದು ರಿಕ್ವೆಸ್ಟ್ ಅನ್ನು ನಾನು ಆತರ ಮಾಡಿದೀನಿ. ಓಕೆ ಇದನ್ನ ಸರಿಪಡಿಸಕ್ಕೆ ಆತರ ಮಾಡ್ಬೇಕು. ನೀವು ಎಲ್ಲಾ ಸಿಬ್ಬಂದಿಗಳನ್ನು ಕಾಯ್ಕೊಂಡು ವಾಚ್ ಮಾಡ್ತೀವಿ, ಸರಿಪಡಿಸ್ತೀವಿ ಅನ್ನೋದು ಕಷ್ಟ ಅಂತ ನಾನು ಹೇಳಿದೀನಿ. ಫೈನ್ ಫೈನ್ ಫೈನ್